ಇನ್ನು ಓಲೈಕೆ ಕಾರಣಕ್ಕೆ ಸರ್ಕಾರ ಪ್ರಕರಣವನ್ನು ವಾಪಸ್ ಪಡೆದಿತ್ತು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿಯನ್ನ ಹಾಕಿದೆ. ರಾಜ್ಯದ ಹಿತದೃಷ್ಟಿಯಿಂದ ಸಂಪುಟ ಕೆಲಸ ಮಾಡಬೇಕು. ಇಂತಹ ಕೇಸ್ ವಾಪಸ್ಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇನ್ನು ಮುಂದೆಯಾದರೂ ಸಂವಿಧಾನಬದ್ಧ ತೀರ್ಮಾನವನ್ನ ತೆಗೆದುಕೊಳ್ಳಲಿ ಅಂತ ಹೇಳಿ ಸಂಸದರು ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಇಂದು ಹೈಕೋರ್ಟ್ ಸದಸ್ಯ ಪೀಠ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಆಗಿರುವಂಥ ದಾಳಿ ಮತ್ತು ಗಲಭೆಯ ಬಗ್ಗೆ 14 ಕ್ರಿಮಿನಲ್ ಕೇಸುಗಳನ್ನು ಸರ್ಕಾರ ಏನು ಹಿಂದೆ ತೆಗೆದುಕೊಂಡಿತ್ತು ಅದರ ಕ್ರಮ ಸರಿಯಲ್ಲ ಅಂತೇಳಿ ಅದರ ವಿರುದ್ಧ ತೀರ್ಪನ್ನು ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ತೀರ್ಮಾನ ಕೊಟ್ಟಿದೆ. ನಾನು ಆವಾಗಲೇ ಹೇಳಿದೆ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಅಂತಂದರೆ ಅದು ರಾಜ್ಯದ ಮೇಲೆ ದಾಳಿ ಮಾಡ್ದಂಗೆ. ಇಂಥ ಕೇಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಆದರೂ ಕೂಡ ರಾಜಕೀಯ ಒತ್ತಡಕ್ಕೆ ಮತ್ತು ಓಲೈಸುವ ರಾಜಕಾರಣದ ಒಂದು ಭಾಗವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿತ್ತು. ಈಗ ನ್ಯಾಯಾಲಯ ಅವರಿಗೆ ಸರಿಯಾದಂಥ ಛೀಮಾರಿಯನ್ನು ಹಾಕಿದೆ. ರಾಜ್ಯದ ಸಚಿವ ಸಂಪುಟ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಹೊರತಾಗಿ ರಾಜ್ಯದ ವಿರುದ್ಧ ಆಗುತ್ತಿರುವಂಥ ದಾಳಿಯ ಬಗ್ಗೆ ತಮ್ಮ ರಾಜಕಾರಣ ದೃಷ್ಟಿಕೋನದಿಂದ ತೀರ್ಮಾನ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇನ್ನು ಮುಂದಾದ್ರೂ ಈ DJ ಹಳ್ಳಿ, KG ಹಳ್ಳಿ, ಹುಬ್ಬಳ್ಳಿ ಗಲಭೆ, ಮಂಗಳೂರು ಗಲಭೆ ಇಂಥದ್ರಲ್ಲಿ ಭಾಳಷ್ಟು ಎಚ್ಚರಿಕೆ ವಹಿಸಬೇಕು. ಕಾನೂನು ಮತ್ತು ಸಂವಿಧಾನಬದ್ಧವಾದಂಥ ತೀರ್ಮಾನಗಳಾಗಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡ್ತೀನಿ.